ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೈಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾನು ಹರಿಹರಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗುವಂಥ ಮಾರ್ಗದಲ್ಲಿ ಚಿತ್ರದುರ್ಗದ ಬಳಿ ಮುರುಘಾ ಮಠ ಇದೆ. ಸೊ ಮುರುಘಾ ಮಠದಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗಬೇಕಂದ್ರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತಿ. ಸೊ ಮತ್ತಿನ ಕನ್ನಡ ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ಕರ್ನಾಟಕದ ಪ್ರಮುಖ ಲಿಂಗಾಯತ ಮಠಗಳಲ್ಲಿ ಇದು ಪ್ರಮುಖವಾದಂಥ ಒಂದು ಮಠ ಆಗಿದೆ. ಇದು ಚಿತ್ರದುರ್ಗದ ನಗರದಲ್ಲಿದ್ದು ಸಮಾಜ ಸೇವೆ, ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಮಹತ್ವವನ್ನು ವಹಿಸಿದೆ. ಈ ಮುರುಘಾ ಮಠದ ಬಗ್ಗೆ ಹೇಳುವ ಮುಂಚೆ ಮುರುಘಾ ವನದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಮಠದ ಪಕ್ಕದಲ್ಲಿರುವಂತಹ ಒಂದು ವನ. ಮುರುಘಾ ಮಠದ ಪ್ರವೇಶ ಒಬ್ಬರಿಗೆ 30 ರೂಪಾಯಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ 10 ವರ್ಷದ ಮೇಲ್ಪಟ್ಟವರಿಗೆ 50 ರೂಪಾಯಿ. ಅಲ್ಲಿ ನಿಮಗೆ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲ ಬಾವಲಿಗಳು. ಇಲ್ಲಿ ಪ್ರಮುಖವಾಗಿ ನೀವು ಒಳಗೆ ಬಂದಿದ ತಕ್ಷಣ ನಮ್ಮ ಕರ್ನಾಟಕದ ಸಂತರುಗಳ ಮತ್ತೆ ಪ್ರಮುಖವಾದಂಥ ವ್ಯಕ್ತಿಗಳ ಅವರ ಜೀವನ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಹಾಗೆ ಹೋದ್ರೆ ನಿಮಗೆ ಡೈನೋಸಾರ್ ಥೀಮ್ ಪಾರ್ಕ್ ಸಹ ಇದೆ. ಅದು ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಒಂದು ಜಾಗ. ಮುರುಘಾ ಮಠದ ಪ್ರಮುಖ ಆಕರ್ಷಣೆ ಅಂದ್ರೆ ಭೂಮಿ ಸೃಷ್ಟಿಯಾಗಿದ್ದು ಹೇಗೆ, ಸೃಷ್ಟಿ ಆದ್ಮೇಲೆ ಡೈನೋಸಾರ್ ಕಾಲದಿಂದ ಹಿಡಿದು ಈಗಿನ ಆಧುನಿಕ ಯುಗದವರೆಗೆ ಅದರ ಬಗ್ಗೆ ಹೇಗೆ ಜೀವನ ನಡೆಯುತ್ತು ಅಂತ, ಮನುಷ್ಯನ ಜೀವನ ಹೇಗೆ ನಡೀತು ಅಂತ ಅಲ್ಲಿ ತೋರಿಸಲಾಗಿದೆ. ತುಂಬಾ ಚೆನ್ನಾಗಿದೆ. ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ, ಆ ಕಾಲಘಟ್ಟದಿಂದ ಹಿಡಿದು ನಾಗರಿಕತೆ ಬೆಳೆದಂತ ಕಾಲಘಟ್ಟದವರೆಗೆ ಈ ಆಧುನಿಕ ಯುಗದ ಬಗ್ಗೆ ಎಲ್ಲವನ್ನು ಈ ನೀವು ಮುರುಘಾ ವನದಲ್ಲಿ ನೋಡ್ಬೋದು. ಈ ಮುರುಘಾ ಮಠ ಸರ್ವ ಧರ್ಮಗಳನ್ನು ಸಮಾನತೆಯಲ್ಲಿ ನೋಡುವಂತ ಒಂದು ಮಠ ಆಗಿದೆ. ನೀವು ಇಲ್ಲಿಗೆ ಬಂದ್ರೆ ಯಾವ ಯಾವ ಧರ್ಮ ಯಾವ ರೀತಿ ಬೆಳೀತು ಅನ್ನೋದು ಸಹ ಅಲ್ಲಿ ತೋರಿಸಲಾಗಿದೆ. ಅದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಕಾಯಕೊಯ್ ಯೋಗಿ ಸಿದ್ದರಾಮ ಅವರ ಜೀವನ ಚರಿತ್ರೆ, ಬಸವಣ್ಣ ಅವರ ಜೀವನ ಚರಿತ್ರೆ, ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆ, ಮತ್ತೆ ಅನುಭವ ಮಂಟಪ ಹೇಗೆ ಸ್ಥಾಪನೆ ಆಯಿತು, ಅದು ಎಲ್ಲವುಗಳ ಬಗ್ಗೆ ನೀವು ಅಲ್ಲಿ ನೋಡ್ಬೋದು. ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ನೆಲದ ಸಂಸ್ಕೃತಿ ಮತ್ತು ಇತಿಹಾಸ, ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುವಂಥ ಒಂದು ಜಾಗ ಆಗಿದೆ. ಆ ಮಾಡೆಲ್ ವಿಲೇಜ್ ಇಂದ ಆಚೆ ಬಂದ್ಮೇಲೆ ನಿಮಗೆ ಒಂದು ಆನೆ ಇದೆ. ಈ ಆನೆ ಹೆಸರು ನನಗೂ ಸಹ ಗೊತ್ತಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಾದ್ಮೇಲೆ ಸಿಗೋದು ಮುಖ್ಯವಾದಂತ ಒಂದು ಪಾಯಿಂಟ್. ಇಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಕೆಲವೊಂದು ಗೇಮ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಕುದುರೆ ರೈಡ್ ಸಹ ಇದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸಸ್ ಎಲ್ಲ ತುಂಬಾ ಕಮ್ಮಿ ಇದೆ. ಎಲ್ಲ ಗೇಮ್ಸ್ಗೆ ಒಂದು ಸುಮಾರು 30 ರಿಂದ 50 ರೂಪಾಯಿ ಮಾತ್ರ ಇರುತ್ತೆ. ನೀವು ಎಲ್ಲ ಗೇಮ್ಸ್ನು ಎಂಜಾಯ್ ಮಾಡ್ಬೋದು. ಸುಮಾರು ಒಂದು 5 ರಿಂದ 10 ನಿಮಿಷ ಇರುತ್ತೆ. ನೀವು ಹಾಗೆ ಸ್ವಲ್ಪ ಒಳಗೆ ಬಂದ್ರೆ ನಮ್ಮ ದೇಶದ ವಿವಿಧ ತಳಿಯ ಹಸುಗಳು ಇರುವಂತದ್ದು ಸಹ ನೀವು ನೋಡಬಹುದು. ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಬೋಟಿಂಗ್ಗೆ ಒಬ್ಬರಿಗೆ 50 ರೂಪಾಯಿ. ನೀವೇ ಪೆಡಲ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಸುಮಾರು ಒಂದು 10 ನಿಮಿಷ ಆಗುತ್ತೆ ಪೆಡಲ್ ಮಾಡ್ಕೊಂಡು ಹೋಗಿ ಬರೋದಕ್ಕೆ. ಒಬ್ಬರಿಗೆ 50 ರೂಪಾಯಿ. ಸಂಜೆ ಸಮಯದಲ್ಲಿ ಇಲ್ಲಿ ಬೆಳಕಿನ ಕಾರಂಜಿ ಸಹ ಇರುತ್ತೆ. ಅದಕ್ಕೆ ಸಪರೇಟ್ ಆದಂತ ಒಂದು ಚಾರ್ಜಸ್ ಇರುತ್ತೆ.
ಮುರುಘವನದಿಂದ ನಾವು ಹೋಗಿದ್ದು ಮುರುಘಾ ಮಠಕ್ಕೆ. ಮುರುಘಾ ಮಠ ಮತ್ತೆ ಮುರುಘಾ ಮಠದಲ್ಲಿರುವಂಥ ಮ್ಯೂಸಿಯಮ್ಮು ಸಂಜೆ 7 ಗಂಟೆವರೆಗೂ ಓಪನ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ. ಇದು ಲಿಂಗಾಯತ ಧರ್ಮಕ್ಕೆ ಸೇರಿದಂಥ ಒಂದು ಪ್ರಮುಖವಾದಂಥ ಮಠ. ಒಳಗೆ ಹೋದ್ರೆ ನಿಮಗೆ ತುಂಬಾ ಪೀಸ್ಫುಲ್ ಆಗಿರುವಂಥ ಒಂದು ವಾತಾವರಣ ಇದೆ, ತುಂಬಾ ಚೆನ್ನಾಗಿದೆ. ಒಳಗೆ ಶಾಂತವೀರ ಸ್ವಾಮಿಗಳ ಲೀಲಾ ಸ್ಥಾನವನ್ನು ಸಹ ನೀವು ನೋಡ್ಬೋದು. ಅದರ ಪಕ್ಕದಲ್ಲೇ ನಿಮಗೆ ಸಿಗೋದೆ ಮುರುಘಾ ಮ್ಯೂಸಿಯಂಗೆ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ. ನನ್ನ ಹತ್ರ ಚೇಂಜ್ ಇರಲಿಲ್ಲ. ಒಬ್ರಿಗೆ 20 ರೂಪಾಯಿ, ಬರೀ ಕ್ಯಾಶ್ ಮಾತ್ರ ತಗೊಂತಾರೆ. ಚಿತ್ರದುರ್ಗದ ಅಕ್ಕಪಕ್ಕದ ಜನಕ್ಕೆ ಇದು ಒಂದು ವೀಕೆಂಡ್ ಪರ್ಫೆಕ್ಟ್ ಸ್ಪಾಟ್ ಆಗಿದೆ. ನೀವು ಯಾವಾಗಾದ್ರೂ ಫ್ಯಾಮಿಲಿ ಜೊತೆ ಬನ್ನಿ. ಈ ದಿನ ನಾನಿದ್ದೀನಿ ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋಗುವಂಥ ಆನಗೋಡು ಬಳಿ ಒಂದು ಝೂ ಇದೆ, ಚಿಕ್ಕದಾದಂಥ ಒಂದು ಝೂ. ಆ ಝೂನ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಒಳಗೋಗೋಣ ಬನ್ನಿ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ ದೊಡ್ಡವ್ರಿಗೆ 20 ರೂಪಾಯಿ. ಸೊ ನಾವು 3 ಜನಕ್ಕೆ 70, ಚಿಕ್ಕ ಮಗಳಿಗೆ 10 ರೂಪಾಯಿ ಇದೆ. ಪಾರ್ಕಿಂಗ್ಗೆ 50 ರೂಪಾಯಿ. ಇದು ಅಂಥ ದೊಡ್ಡದಾದಂಥ ಝೂ ಏನಲ್ಲ, ಒಂದು ಚಿಕ್ಕದಾಗಿ ಇಲ್ಲಿ ಸರೌಂಡಿಂಗಲ್ಲಿರೋರಿಗೆ ಔಟಿಂಗ್ ರೀತಿ ಒಂದು ಬಂದು ಹೋಗುವಂಥ ಒಂದು ಝೂ ಅಷ್ಟೇ ಅಲ್ಲ. ನೀವೇನಾದರೂ ಈ ಹೈವೇದಲ್ಲಿ ಹೋಗ್ಬೇಕಾದ್ರೆ ಚಿತ್ರದುರ್ಗ ಅಥವಾ ಹುಬ್ಬಳ್ಳಿ ಕಡೆ ಹೋಗುವಂಥ ಯಾರಾದರೂ ಇದ್ದರೆ ಇಲ್ಲಿ ಒಂದು ವಿಸಿಟ್ ಹಾಕೊಂಡು ಹೋಗಿ. ಕಾಡು ಕೋಳಿಗಳಿದ್ದಾವೆ, ಹಾಕಿದರೆ ನೋಡಿ ಬೋರ್ಡಲ್ಲಿ ಏನೇನಿದೆ ಅಂತ, ಏನೇನು ನೋಡ್ಬೋದು ಅಂತ. ಇದು ಹೆಸರು ಬೂದು ಕಾಡು ಕೋಳಿ ಅಂತೆ. ಇಲ್ಲಿ ಲವ್ ಬರ್ಡ್ಸ್ಗಳಿದ್ದಾವೆ. ಇದು ಜಿಂಕೆಗಳಿರುವಂಥ ಜಾಗ. ಅಯ್ಯೋ ಡಿಕೆ ಏನು ಇಷ್ಟೊಂದಿದ್ದಾವೆ. ಅಲ್ಲಿ ನೋಡಿ ಬಾಯಲ್ಲಿ ತೋರಿಸ್ತೀನಿ ಜೋಶು, ಕಾಣಿಸ್ತಿದ್ಯಾ ಅಲ್ಲಿ ಲಾಸ್ಟಲ್ಲಿ? ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಕರಡಿಗಳು ಕಾಣಿಸುತ್ತೆ. ಇಲ್ಲಿ ಒಂದು ಕರಡಿ ಏನು ಸುಮ್ಮನೆ ರೌಂಡ್ ಆಗ್ತಾನೆ ಇದೆ. ಬಹುಶಃ ಇದು ಗಂಡು ಕರಡಿ ಅನ್ಸುತ್ತೆ, ಅಲ್ಲಿರೋದು ಹೆಣ್ಣದು. ಇಲ್ಲಿ ಈ ಪಾರ್ಕಲ್ಲಿ ಅಂಥದ್ದು ನೋಡುವಂಥದ್ದು ಏನಿಲ್ಲ. ಬರೀ ಒಂದು 3-4 ನವಿಲುಗಳಿದೆ, ಜೊತೆಗೆ ಒಂದು 2 ಕರಡಿಗಳಿದೆ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಮಕ್ಕಳಿಗೆ ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಷ್ಟೇ. ಸೊ ಇನ್ನಷ್ಟೇ, ಇಲ್ಲಿ ಇದ್ದು ಇನ್ನು ಪ್ರಯೋಜನ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಡಿಸ್ಲೈಕ್ ಆದರೂ ಮಾಡಿ. ಸೊ ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್.